ಶಿವ ಹೊಂಟ ನೀನು ನೋಡ ಅಲ್ಲ ಮ್ಯಾಗ ಅರ್ಬೇಕ ಏ ಅವನ ಬ್ಯಾಗ್ ನಮಸ್ಕಾರ ನಮ್ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕರುಣ್ ಮಂಟೂರ್ ವ್ಲಾಗ್ಸ್ ಆ್ಯಂಡ್ ಈ ಸಲ ನಾವು ಮಂತ್ರಾಲಯ ಟ್ರಿಪ್ಪಿಗೆ ಹೋಗಿದ್ವಿ. ಸೊ ನೀವು ನೋಡ್ಬೋದು ಮಂತ್ರಾಲಯಕ್ಕೆ ನಾವು ಟ್ರೈನಲ್ಲಿ ಹೋದಾಗ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ಸನ್ನಿಧಾನಕ್ಕೆ ಹೋಗುವಾಗ ಆಟೋದಲ್ಲಿ ಯಾವ ರೀತಿ 360 ವ್ಯೂ ಕಾಣತ್ತಂತ. ಸೊ ನಮ್ಮ ಮಂತ್ರಾಲಯ ಆಲ್ಮೋಸ್ಟ್ ಎಂಟ್ರಿ ಆಗುವಾಗ ಅರ್ಲಿ ಮಾರ್ನಿಂಗ್ ಅಂದರೆ ಮಾರ್ನಿಂಗ್ 7:30 ಆಗಿತ್ತು ಟೈಮ್. ಸೊ ಆ ಟೈಮಲ್ಲಿ ಆ ಸನ್ರೈಸು ಆ ವ್ಯೂ ಗ್ರೀನರಿ ಸೊ ಸಖತ್ತಾಗಿ ಫೀಲ್ ಕೊಡ್ತು. ಆ್ಯಂಡ್ ಮಂತ್ರಾಲಯಕ್ಕೆ ಹೋದ ತಕ್ಷಣ ಅಲ್ಲೊಂದು ಪಾಸಿಟಿವ್ ವೈಬ್ ಸಿಗತ್ತೆ ನಮಗೆ. ಆ ವೈಬ್ನ ಫೀಲ್ ಮಾಡೋಕೆ ಒಂಥರ ಖುಷಿ ರೀ. ಆ್ಯಂಡ್ ಅಲ್ಲಿಂದ ಸೀದಾ ನಾವು ಮಂತ್ರಾಲಯಕ್ಕೆ ಬಂದ್ವಿ. ಇದೇ ನೋಡ್ರಿ ಮಂತ್ರಾಲಯದ ಸ್ಟಾಪ್. ಇಲ್ಲಿ ಬಸ್ ಆಟೋ ಎಲ್ಲ ಇಲ್ಲೇ ಸ್ಟಾಪ್ ಕೊಡ್ತಾವೆ. ಇಲ್ಲಿಂದ ಮುಂದೆ ಹೋಗಲ್ಲ. ಸೊ ನಾವು ನಡ್ಕೊಂಡು ಹೋಗಬೇಕು. ಇನ್ ಕೇಸ್ ಆಫ್ ನಮ್ಮದು ಪ್ರೈವೇಟ್ ವೆಹಿಕಲ್ ಇದ್ರೆ ನಾವು ಹೋಗ್ಬೋದು. ಸೊ ಒಳಗಡೆ ಡ್ರಾಪ್ ಮಾಡೋದು ತುಂಬ ಕಡಿಮೆ ಅಂತ ಹೇಳ್ತಾ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಸ್ಟ್ರೀಟ್ ವ್ಯೂ ಹೆಂಗೈತಿ. ಇಲ್ಲಿಂದ ನಾವು ಅಂದಾಜು ಒಂದು 100 ಮೀಟರ್ ನಡ್ಕೊಂಡು ಹೋದರೆ ಮುಂದೆ ಮಂತ್ರಾಲಯ ಸನ್ನಿಧಾನ ಸಿಗತ್ತೆ. ಸೊ ಆ್ಯಕ್ಚುಲಿ ಇಲ್ಲೂ ನನಗೊಂಥರ ಫೀಲ್ ಆಗಕತ್ತಿತ್ತು. ಏನೋ ಬರಬೇಕಾದ್ರೆ ಏನೋ ಒಂದು ಭಾರ ಇತ್ತು. ಸೊ ಇವಾಗ ಏನೂ ಭಾರ ಇಲ್ಲಲ್ಲ, ಫ್ರೀಯಾಗಿ ಹೊಂಟಿನಲ್ಲ, ಆರಾಮಾಗಿ ಹೊಂಟೀನಿ ಅಂಥೇಳಿ. ಸೊ ಆರಾಮಾಗಿ ವಿಡಿಯೋ ಮಾಡ್ಕೊತ ಮಾತಾಡ್ಕೊತ ಆರಾಮಾಗಿ ಜರ್ನಿ ಮಾಡಕತ್ತಿದ್ವಿ. ನಿಮ್ದು ಇದು ಇಲ್ಲ, ಗ್ಲಾಸ್ ಇಲ್ಲ. ಸೊ ಅಣ್ಣಾಗ ನಾನು ಕ್ಯಾಮ್ರಾ ಇಟ್ಕೊಂಡ್ ಬಂದಿದ್ದು ನೋಡಿ ಕಟ್ಗಿ ತೊಗೊಂಡು ಅಲ್ಲಿ ಹೊಡ್ಯಾಕೆ ಬಂದಿನಿ ಅಂತೇಳಿ ಭಯ ಆಗ್ಬಿಟ್ಟಿತ್ತಂತ. ಸೊ ಮುಂದೆ ಬಂದು ನಾವು ರೂಮ್ ಚೆಕ್ ಇನ್ ಮಾಡ್ಬೇಕಾದ್ರೆ ನನಗೊಂದು ಫೀಲ್ ಆಗ್ಬಿಡ್ತು, ನನ್ನ ಬ್ಯಾಗ್ ಮಿಸ್ ಆಗೈತೆ ಅಂತ ಹೇಳಿ ನನಗೆ ಅವಾಗ ಗೊತ್ತಾಯ್ತು. ನಾನು ಆಗಲೇ ಹೇಳಿದ್ನಲ್ಲ ಏನೋ ತೊಗೊಂಬಂದಿವಿ ಫ್ರೀ ಆಗಿ ಫೀಲ್ ಆಗತೈತಿ ಅಂತ ಹೇಳಿ. ಸೊ ಆ್ಯಕ್ಚುಲಿ ನಾನು ಬ್ಯಾಗ್ ತಂದಿದ್ದೆ, ಆ ಬ್ಯಾಗ್ನ ಆಟೋದಾಗ ಮರ್ತು ಬಿಟ್ಟಿದ್ದೆ. ಹುಡುಕ್ಯಾಡ್ಕೊಂತ ಅಡ್ಯಾಡಕತ್ತಿದ್ದೆ ನಾನು ಬ್ಯಾಗ್ನ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ 20 to 30 ನಿಮಿಷ ಆಗಿತ್ತು ನಾನು ಆಟೋನ ಇಳಿದು ಮಂತ್ರಾಲಯದಿಂದ ಎಲ್ಲ ಸುತ್ತಾಡ್ಕೊಂತ. ಸೊ 20 to 30 ನಿಮಿಷ ನನ್ನ ಹತ್ರ ನನಗೆ ಬ್ಯಾಗ್ ಐತಿ ಅಥವಾ ಇಲ್ಲ ಅನ್ನೋದು ಫೀಲ್ ಆಗಿಲ್ಲ. ಯಾಕಂದರೆ ನನಗೆ ಮಂತ್ರಾಲಯಕ್ಕೆ ಹೋದ ತಕ್ಷಣ ವೈಬು ಆ ಖುಷಿ ಒಳಗೆ ನನ್ನ ಲಗೇಜ್ ಸದ್ಯಕ್ಕೆ ಮರ್ತು ಬಿಟ್ಟಿದ್ದೆ. ಅದು ಆಟೋದಾಗ ಇಟ್ಕೊಂಡಿದ್ದೆ. ಅದು ಆಟೋದಾಗ ಎಲ್ಲೆಲ್ಲಿ ತೊಗೊಂಡೋಗ್ಯವನು ಏನೇನು ಮಾಡೋನು ಒಂದೂ ಗೊತ್ತಾಗತ್ತಿದ್ದಿಲ್ಲ. ಸೊ ಮಂತ್ರಾಲಯ ಫುಲ್ ಹುಡುಕ್ಯಾಡಕತ್ತಿದ್ವಿ ನಾವು, ಆಟೋ ಎಲ್ಲಿ ಅಂಥೇಳಿ. ಅದೇ ಟೈಮಿಗೆ ಸ್ಟಾರ್ಟಿಂಗಲ್ಲಿ ನಾನು ಆಟೋದಲ್ಲಿ ಬರಬೇಕಾದ್ರೆ ನಾನು 360 ಕ್ಯಾಮ್ರಾದೊಳಗೆ ವಿಡಿಯೋನ ಮಾಡ್ಕೊಂಡಿದ್ದೆ. ಆ ವಿಡಿಯೋದೊಳಗೆ ಆ ಆಟೋ ಮತ್ತು ಡ್ರೈವರ್ನ ಸ್ಕ್ರೀನ್ಶಾಟ್ ಹೊಡೆದು ಅಲ್ಲಿರುವಂಥ ಲೋಕಲ್ ಏಜೆನ್ಸಿಗೆ ತೋರಿಸಿದಾಗ ಅವ್ರು ಹೇಳಿದ್ರು ಇದು ಸ್ಟೇಷನ್ ಆಟೋ, ಸೊ ಇದು ಇಲ್ಲಿರಲ್ಲ, ಎಂಟ್ರೆನ್ಸಲ್ಲಿ ಇರುತ್ತೆ, ನೀವು ಎಂಟ್ರೆನ್ಸಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡಿರಿ ಅಂತ ಹೇಳಿದಾಗ ನಾನು ಆಟೋದ ಫೋಟೋವನ್ನು ತೊಗೊಂಡು ಎಂಟ್ರೆನ್ಸಲ್ಲಿ ಆಟೋನ ನೋಡೋಕ್ಕಂತೂ ಹೊಂಟಿದ್ದೆ. ಸೊ ಆ ಟೈಮ್ದಾಗ ನನಗೊಂದು ಅನಿಸ್ತು, ಆಟೋ ಮೇಲ್ಗಡೆ ಒಂದು ಅರ್ಬಿ ಕಟ್ಟಿತ್ತು. ಆ ಅರ್ಬಿನ ನೋಡಿ ಆಟೋನ ಗುರ್ತು ಹಿಡಿದೆ. ಏ ಅವನ ಬ್ಯಾಗ್ ವಿಡಿಯೋ ಮಾಡ್ಕೊಂಡಿದ್ದೀವಿ. ಚಲೋ ಆಯ್ತು, ಥ್ಯಾಂಕ್ಸ್ ಅಣ್ಣ. ಎಷ್ಟು ಮಿಸ್ ನೋಡು ಇದು ಬಿಡಿ. ಮಂತ್ರಾಲಯ ಬ್ಯಾಗ್ ಕಳ್ಕೊಂಡಿದ್ದೆ. ಸೊ ಫೈನಲಿ ಬ್ಯಾಗ್ ಸಿಕ್ತ. ಆಟೋ ಮ್ಯಾಗ ಒಂದು ದಾರ ಕಟ್ಟಿದ್ದ, ದಾರದ ಗುರುತಿಂದ ಒಂದು ಬ್ಯಾಗ್ ಸಿಕ್ತ. ವಿಡಿಯೋ ಮಾಡಿದಕ್ಕ ಬೇರೆ ಏನಾದ್ರು ಬ್ಯಾಗ್ ಸಿಕ್ತು. ಸೊ ಯಾರು ನನಗೆ ತಪ್ಪು ಮಾಡಕ್ ಹೋಗ್ಬೇಡ್ರಿ. ನಿಮ್ ಲಗೇಜ್ ಮೇಲೆ ಸ್ವಲ್ಪ ಗಮನ ಇರ್ಲಿ. ನಾವು ನನ್ನ ಬೇಜ್ ಜವಾಬ್ದಾರಿ ತಗೋತೀನಿ, ಮರ್ತೇನೆ. ಬಾ ಇದೇ ಖುಷಿಗೆ ಸಾಕು.